ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗೈಸ್, ವೆಲ್ಕಮ್. ನಾನು ನಿಮ್ಮ ಚಂದನ್ ಮೈಸೂರು. ಮತ್ತು ಗಾಯ್ಸ್ ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ನಾನಿವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದ. ಇವಾಗ ಟೈಮ್ ಬಂದು ಆಲ್ರೆಡಿ 7:30 ಆಗಿಬಿಡೈತೆ. ಬೇಗ ಬೇಗ ಹೋಗಬೇಕು. ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಇಲ್ಲೊಂದು ಕಡೆ ಹೋಗೋದ ಬಾ ಅಂತ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 7:30 ಆಗೈತೆ. ಬೇಗ ಬೇಗ ಹೋಗಬೇಕು. ಈ ಮಳೆ ಅಂತೂ ಯಾವಾಗ ಬರುತ್ತೋ ಯಾವಾಗ ನಿಂತ್ಕೊಳ್ಳುತ್ತೋ ಅಂತಲೇ ಹೇಳೋಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಹೊತ್ತೆಲ್ಲ ಫುಲ್ ಬಿಸಿಲು ಇರುತ್ತೆ. ಸಂಜೆ 5ರಿಂದ 6 ಗಂಟೆ ಆಯ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಏನು ಹೇಳೋದ, ಈಗ ಮಳೆ ನಿಂತೈತೆ. ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳ್ತೀನಿ, ಇಲ್ಲ ಹೋದ ಮೇಲೆ ಎಲ್ಲಿಗೆ ಹೋದೆ ಅಂತಲೂ ತೋರಿಸ್ತೀನಿ. ಯಾಕಂದರೆ ಗಾಡಿ ಓಡಿಸ್ತಾ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಮಳೆ ಬೇರೆ ಬಂದೈತಲ್ವ, ಅದಕ್ಕೆ ಅಲ್ಲೋಗಿ ಸಿಗ್ತೀನಿ ಗೈಸ್ ನಿಮಗೆ. ಫೈನಲಿ ನಮ್ಮ ಫ್ರೆಂಡ್ ಹೇಳಿದ ಜಾಗಕ್ಕೆ ನಾನು ಬಂದೆ, ಆದರೆ ಅವನು ಇನ್ನೂ ಬಂದಿಲ್ಲ. ಅವನಿಗೋಸ್ಕರ ನಾನೀಗ ವೆಯ್ಟ್ ಮಾಡಬೇಕು ಗಾಯ್ಸ್. ನಾನಿವಾಗಿದ್ದೀನಿ ಸ್ಟಾರ್ ಬಾಕ್ಸ್ ಹತ್ರ ಇದ್ದೀನಿ. ಯಾಕಂದರೆ ಕಾಫಿ ಕುಡಿಯೋದಂತ ಬಂದಿದ್ದೀನಿ ಅಂತ ಅಂದ್ಕೊಂಬಿಟ್ರ ಗಾಯ್ಸ್. ಇಲ್ಲ ಗಾಯ್ಸ್, ಬೇರೆ ಕಡೆಗೆ ಬಂದಿದ್ದೀನಿ. ಅವ್ರು ಬಂದ ಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಗಾಯ್ಸ್. ನಾನಿವಾಗಿದ್ದೀನಿ ವಿ ಮೊಹಲ್ಲಾದಲ್ಲಿ ಸ್ಟಾರ್ ಬಾಕ್ಸ್ ಹತ್ರ ಇದ್ದೀನಿ ಗಾಯ್ಸ್. ಯಾಕೆ ಬಂದಿದ್ದೀನಿ ಅಂದರೆ ಇಲ್ಲಿ ಒನಿಷ್ಟ ಅಂತ ಒಂದು ಪಿಜ್ಜಾ ಶಾಪ್ ಐತೆ, ಅಲ್ಲಿಗೆ ಬಂದಿದ್ದೀವಿ ಗಾಯ್ಸ್. ಅಲ್ಲೇ ನೋಡಿ ಕಾಣಿಸ್ತಾ ಇದೆಯಲ್ಲ ಒನಿಷ್ಟ ಅಂತ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಪಿಜ್ಜಾ ತಿನ್ನೋಕ್ಕೆ. ಇವತ್ತು ಆಫರ್ ಐತೆ ನಮ್ಮ ಫ್ರೆಂಡ್ ನೇಮಲ್ಲಿ, ಅದಕ್ಕೆ ಅಲ್ಲಿಗೆ ಹೋಗೋದ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ಮತ್ತು ಪಿಜ್ಜಾ ಬೇರೆ ಆಫರ್ ಐತೆ. ಇನ್ನು ಒಳಗೋಗಿ ನಾವು ಎಷ್ಟು ಪಿಜ್ಜಾ ತಿಂತೀವಿ, ಏನಂತ ತಿಂತೀವಿ ಎಲ್ಲನೂ ಪೂರ್ತಿ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗಾಯ್ಸ್. ವೆಯ್ಟ್ ಆ್ಯಂಡ್ ವಾಚು ಪೂರ್ತಿ ವೀಡಿಯೋ ನೋಡಿ, ಮಸ್ತಾಗಿರುತ್ತೆ. ಒಂಥರ ಚಾಲೆಂಜಿಂಗ್ ವೀಡಿಯೋ ಏನಲ್ಲ, ಫುಡ್ ವೀಡಿಯೋ ಇದು. ಒಟ್ಟಿನಲ್ಲಿ ಒಳಗೋಗಿ ಯಾವ್ಯಾವ ರೀತಿ ಪಿಜ್ಜಾ ತಿಂತೀವಿ ಎಲ್ಲ ಹೇಳ್ತೀನಿ ಗಾಯ್ಸ್. ಇನ್ನು ನನ್ನ ಫ್ರೆಂಡ್ಸ್ ಬಂದಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು 3 ಜನ, ಇನ್ನು 3 ಜನ ಬರಲ್ಲ ಅಂದರು. ಅದಕ್ಕೆ ಸರಿ 3 ಜನನೇ ಹೋಗೋದ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಯ್ಸ್. ಆದರೆ ಇನ್ನೂ ಅವ್ರು ಬಂದಿಲ್ಲ, ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ನೀವೇ ಇನ್ಸ್ಟಾಗ್ರಾಮಲ್ಲಿ ಒನಿಷ್ಟ ಪೇಜ್ನ ಫಾಲೋ ಮಾಡಿ, ನಿಮಗೂ ಗೊತ್ತಾಗುತ್ತೆ ಏನೇನು ಆಫರ್ ಇದೆ ಅಂತ ಗಾಯ್ಸ್. ನಾನು ಹೇಳ್ತೀನಿ ಒಳಗೋಗಿ ನಿಮಗೆ ಏನೇನು ಆಫರ್ ಇದೆ ಅಂತ. ಕೊನೆಗೂ ನಮ್ಮ ಫ್ರೆಂಡ್ಸ್ ಬಂದರು. ಇವಾಗ ಒಳಗೆ ಹೋಗಬೇಕು ಗಾಯ್ಸ್. ಆಲ್ರೆಡಿ ಟೈಮ್ ಆಗ್ಬಿಟ್ಟೈತೆ. ಲೇಟಾಗಿ ಹೋದರೆ ನಮಗೆ ಲಾಸು, ಅದಕ್ಕೆ ಬೇಗ ಬೇಗ ಹೋಗಬೇಕು. ಆಲ್ರೆಡಿ ನಾವು ಇಲ್ಲಿಗೆ ಸುಮಾರು ಸತಿ ಬಂದಿದ್ದೀವಿ. ಈ ಥರ ಆಫರ್ ಇದ್ದಾಗ ಮಾತ್ರ ಬರ್ತೀವಿ. ನಾವು ನಮ್ಮ ಫ್ರೆಂಡ್ಸು ಚೆನ್ನಾಗಿ ತಿನ್ಕೊಂಡು ಹೋಗ್ತೀವಿ. 1-2 ತಿಂಗಳು 3 ತಿಂಗಳು ಒಂದು ಸತಿ ಬರ್ತೀವಿ. ಯಾವಾಗಲೂ ಬಂದರೆ ತಿನ್ನೋಕ್ಕಾಗಲ್ಲ, ಬರೀ ಪಿಜ್ಜಾನೇ. ಅದು ಅನ್ಲಿಮಿಟೆಡ್ ಪಿಜ್ಜಾ, ಎಷ್ಟು ಬೇಕಾದ್ರೂ ತಿನ್ಬೋದು, ಆದರೆ ವೇಸ್ಟ್ ಮಾಡೋಂಗಿಲ್ಲ. ಎಷ್ಟು ಬೇಕೋ ಅಷ್ಟು ಆರ್ಡ್ರ್ ಮಾಡಿ ತಿಂತೀವಿ ಒಟ್ಟಿನಲ್ಲಿ ಗೈಸ್. ನಾವು ಎಷ್ಟು ಪಿಜ್ಜಾ ತಿನ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್, ವಿಡಿಯೋ ನೋಡ್ತಾ ಇರೋರು. ಇವಾಗ ಸೀದಾ ಇಲ್ಲಿಂದ ಒಳಗೆ ಹೋಗ್ತಾ ಇರೋದೇ, ಯಾಕಂದರೆ ಟೈಮ್ ಆಗೈತೆ. ಆಲ್ರೆಡಿ ಲೇಟಾಗಿ ಹೋದರೆ ನಮಗೆ ಲಾಸು, ಅದಕ್ಕೆ ಬೇಗ ಬೇಗ ಹೋಗಿ ಆರ್ಡ್ರ್ ಮಾಡಿ ತಿಂತಾ ಇರೋದೇ. ಯಾಕಂದರೆ ಅಲ್ಲಿ ಆರ್ಡ್ರ್ ಮಾಡಿದ್ರೆ ಲೇಟು ತಂದ್ಕೊಡೋದು, ಅದರಿಂದ ಬೇಗ ಬೇಗ ಹೋಗಬೇಕು. ರಶ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಒಂದೊಂದು ಟೈಮ್ ಫುಲ್ ರಶ್ ಇರುತ್ತೆ, ಹೇಳೋಕ್ಕಾಗಲ್ಲ. ಆಫರ್ ಟೈಮಲ್ಲಿ ರಶ್ ಇರುತ್ತೆ. ಈ ಆಫರ್ ಬಿಡೋದು ಮಂಗಳವಾರದೊತ್ತು ಮಾತ್ರ. ಅದಕ್ಕೆ ಒನಿಷ್ಟ ಪೇಜ್ನ ಫಾಲೋ ಮಾಡಿ ಗಾಯ್ಸ್. ಇದು ಯಾವ ಥರ ಅಂದರೆ ಆಫರು ಈ ಥರ ನೋಡಿ ಗಾಯ್ಸ್. MAN ಅಂತ ಐತೆ ನೋಡಿ. ನಮ್ಮ ಫ್ರೆಂಡ್ ಹೆಸರು ಮನೋಜ್ ಅಂತ. ನಾನು ನಿಮಗೆ ಪೂರ್ತಿ ಡೀಟೇಲ್ಸ್ ಹೇಳ್ತೀನಿ ಯಾವ ರೀತಿ ಇದು ಅಂತ ಆಫರು. ಇವಾಗ ನಾವು ಒಳಗೆ ಬಂದಿದ್ದೀವಿ. ಫಸ್ಟು ನಾವು ಕ್ಯಾಶ್ ಕೌಂಟ್ರ್ ಹತ್ರ ಹೋಗಬೇಕು. ಯಾಕಂದರೆ ನಮ್ಮ ಫ್ರೆಂಡು ಒರಿಜಿನಲ್ ID ಪ್ರೂಫ್ ಯಾವುದಾದ್ರು ಒಂದು ತಂದಿರಬೇಕು. ಆಧಾರ್ ಕಾರ್ಡು, ಪಾನ್ ಕಾರ್ಡು, DL ಯಾವುದಾದ್ರೂ ಓಕೆ. ಯಾಕಂದರೆ ನೇಮ್ನ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕಷ್ಟೇ ಅವ್ರು ಕೇಳೋದು, ಇನ್ನೇನು ಕೋಲ. ಫೋಟೋದಲ್ಲಿದ್ದರೆ ನಡೆಯಲ್ಲ ಅನಿಸುತ್ತೆ. ಒರಿಜಿನಲ್ ತಗೊಬಂದ್ಬಿಡಿ ಗಾಯ್ಸ್, ಮರ್ತ್ಕೊಂಬೇಡಿ. ಒರಿಜಿನಲ್ ತಂದುಬಿಡಿ, ನಿಮಗೆ ಯೂಸು. ಇಲ್ಲ ಅಂದರೆ ಇದಾಗಲ್ಲ ಅಂದರೆ ನೀವೇ ಬಂದು ಸುಮ್ಮನೆ ಹೋಗ್ಬೇಕಾಗುತ್ತೆ, ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೇ ಒರಿಜಿನಲ್ ತಗೊಬನ್ನಿ. ಆಫರ್ನ ಯೂಸ್ ಮಾಡ್ಕೊಂಡು ಮಜಾ ಮಾಡಿ ಗಾಯ್ಸ್ ನಿಮ್ಮ ಫ್ರೆಂಡ್ಸ್ ಜೊತೆ. ಇದು ಯಾವ ರೀತಿ ಆಫರು ಅಂದರೆ ಗಾಯ್ಸ್, ನಮ್ಮ ಫ್ರೆಂಡ್ ಹೆಸರು ಮನೋಜ್ ಅಂತ, MANOJ ಅಂತ, ಮನೋಜ್ ಅಂತ ಅವನ ಹೆಸರು. ಇದರಲ್ಲಿ ಸ್ಟಾರ್ಟಿಂಗು 3 ಲೆಟರ್ ಬಿಟ್ಟವ್ರೆ, MAN ಅಂತ. ಆಗಲೇ ತೋರಿಸಿದ್ನಲ್ಲ ನಿಮಗೆ, ಆ ಥರ ಎಲ್ಲ ನೇಮ್ಗಳಲ್ಲೂ ಮಧ್ಯದ ಲೆಟ್ರು ಇಲ್ಲ ಸ್ಟಾರ್ಟಿಂಗ್ ಲೆಟ್ರು ಎಂಡಿಂಗ್ ಲೆಟ್ರು ಬಿಡ್ತಾರೆ. ಇದು ನಿಮಗೆ ಗೊತ್ತಾಗಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪೇಜ್ ಇದೆ ಒನಿಷ್ಟ ಅಂತ, ಆ ಪೇಜ್ನ ಫಾಲೋ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆಗ ಆಫರ್ ನೋಡ್ಕೊಂಡು ನಿಮ್ಮ ಜೊತೆ ಎಷ್ಟು ಜನನಾರ ಕರ್ಕೊಂಬರ್ಬೋದು, ಎಷ್ಟು ಪಿಜ್ಜಾನಾರು ತಿನ್ಬೋದು ಗಾಯ್ಸ್. ಎಷ್ಟು ಪಿಜ್ಜಾನಾರು ತಿಂದು ಮಜಾ ಮಾಡ್ಬೋದು, ಆದರೆ ವೇಸ್ಟ್ ಮಾಡೋಂಗಿಲ್ಲ ಅಷ್ಟೇ. ಈ ಪಿಜ್ಜಾ ಜೊತೆಗೆ ನಿಮಗೆ ಒಂದು ಕೋಕ್ ಕೊಡ್ತಾರೆ, ಮತ್ತು ಲಾಸ್ಟ್ಗೆ ಒಂದು ಡೆಸರ್ಟ್ ಕೊಡ್ತಾರೆ. ಅದಾದಮೇಲೆ ಎಷ್ಟು ಪಿಜ್ಜಾನಾರು ತಿನ್ಬೋದು, ಓಕೆನಾ ಗಾಯ್ಸ್? ಅದಂತೂ ಮರಿಬೇಡಿ. ಎಷ್ಟು ಪಿಜ್ಜಾನಾರು ತರಿಸ್ಕೊಂಡು ಆರ್ಡ್ರ್ ಮಾಡ್ಕೊಂಡು ತಿನ್ಬೋದು, ಅದೇ ನಿಮಗೆ ಖುಷಿ ವಿಚಾರ. ನಿಮ್ಮ ಜೊತೆಗೆ ಎಷ್ಟು ಜನನಾರು ಕರ್ಕೊಂಬರ್ಬೋದು. ಮತ್ತು ಪರ್ ಹೆಡ್ಡು 220 ರೂಪೀಸ್ ಅಷ್ಟೇ ಒಬ್ರಿಗೆ. ಎಷ್ಟು ಪಿಜ್ಜಾನಾರು ತಿನ್ಬೋದು. ವೆಜ್ಜು, ನಾನ್ ವೆಜ್ಜು 240 ಅನಿಸುತ್ತೆ. ನಾನಿಲ್ಲಿ ಅದೇ ಪ್ರಮೋಷನ್ ಏನು ಮಾಡ್ತಾಯಿಲ್ಲ, ನಿಮಗೆ ನೆಕ್ಸ್ಟ್ ಬರೋರಿಗೆ ಗೊತ್ತಾಗಲಿ ಅಂತ ಡೀಟೇಲ್ಸ್ ಹೇಳ್ತಾ ಇದ್ದೀನಿ.
ಓಕೆನಾ ಗೈಸ್, ಬರೋರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರು ಗೊತ್ತು ಎಲ್ಲರೂ ಕರ್ಕೊಂಬಂದ್ಬಿಡಿ. ಆದರೆ ಬರೋರು ಯಾರ ನೇಮ್ ಇರ್ತದೆ ಅವರು ಒರಿಜಿನಲ್ ಐ ಡಿ ಪ್ರೂಫ್ ತರೋದನ್ನು ಮಾತ್ರ ಮರಿಬೇಡಿ ಗೈಸ್. ಯಾವ್ದಾದ್ರು ಸರಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡಿ ಎಲ್ ಯಾವುದಾದ್ರೂ ಓಕೆ. ಮತ್ತು ಈ ಆಫರು ಮಂಗಳವಾರದೊತ್ತು ಮಾತ್ರ ಗೈಸ್, ನೆನ್ಪಿಟ್ಕೊಳ್ಳಿ, ಬೇರೆ ದಿವಸ ಸಿಗೋಲ್ಲ ನಿಮಗೆ. ಮಂಗಳವಾರದೊತ್ತು ಮಾತ್ರ ಈ ಆಫರು. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಪಿಜ್ಜಾನೆಲ್ಲ ಆರ್ಡ್ರ್ ಮಾಡಿದ್ರು, ಇನ್ನೂ ಬರಬೇಕು. ಯಾಕಂದರೆ ಇಲ್ಲಿ ಲೇಟು ತಂದುಕೊಡೋದು, ಎಲ್ಲ ಒಟ್ಟೊಟ್ಟಿಗೆ ತಂದು ಕೊಟ್ಬಿಡ್ತಾರೆ. ಆಮೇಲೆ ಒಂದೇ ಸರಿ ತಂದು ಕೊಟ್ಟರೆ ತಿನ್ನೋಕ್ಕಾಗಲ್ಲ. ಅದಕ್ಕೆ ಆರ್ಡ್ರ್ ಮಾಡಿ ಕೂತಿದ್ದೀವಿ. ಮತ್ತು ಈ ಥರದ ಲೋಟದಲ್ಲಿ ಕೋಕ್ ಕೇಳಿದ್ರೆ ಕೋಕು, ಸ್ಪ್ರೈಟ್ ಕೇಳಿದ್ರೆ ಸ್ಪ್ರೈಟು, ಒಬ್ಬರಿಗೆ ಒಂದೊಂದು ಲೋಟ ತಂದು ಕೊಡ್ತಾರೆ ಗೈಸ್. ನಾವು ಬಂದಿರೋದು 4 ಜನ. ಯಾರ್ಯಾರು ಅಂದರೆ ನಾನು, ಕಿರಣ, ಮನೋಜ್ ಅವ್ರ ಅಮ್ಮ ಬಂದವರೆ. ಅವ್ರ ಮುಂದೆ ವೀಡಿಯೋ ಮಾಡ್ತಾರೆ, ಇದೆ ಫಸ್ಟ್ ಟೈಮ್. ಅದಕ್ಕೆ ವೀಡಿಯೋದಲ್ಲಿ ನೀಟಾಗಿ ಕ್ಯಾಪ್ಚರ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಟೈಮು ಇನ್ನೂ ತುಂಬ ವೀಡಿಯೋಸ್ಗಳು ಮಾಡೋದಿದೆ, ಆವಾಗ ನೀಟಾಗಿ ಕ್ಯಾಪ್ಚರ್ ಮಾಡಿ ಹಾಕಿದ್ರಾಯ್ತು ವೀಡಿಯೋದಲ್ಲಿ. ಮತ್ತು ಒಳಗಡೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗೈತೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮಸ್ತು ಪ್ಲೇಸು ಚೆನ್ನಾಗೈತೆ ಗೈಸ್. ಮತ್ತು ನಮ್ಮ ಪಿಜ್ಜಾ ಬಂತು ಫೈನಲಿ. ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಹಿಂಗೆ ತಂದುಕೊಟ್ರೆ ಒಟ್ಟೊಟ್ಟಿಗೆ ತಂದು ಕೊಟ್ಬಿಡ್ತಾರೆ, ತಿನ್ನೋಕ್ಕಾಗಲ್ಲ. ಇನ್ನೂ ಸ್ವಲ್ಪ ಬರಬೇಕು. ಸದ್ಯಕ್ಕೆ ಇದೊಂದು ತಿಂತಾ ಇರೋಣ ಗೈಸ್. ಯಾವುದ್ಯಾವ್ದು ಆರ್ಡ್ರ್ ಮಾಡಿದ್ದೀವಿ ಅದೆಲ್ಲ ಬಂದೈತೆ. ಅಣ್ಣ ಪ್ಲೇಟ್ ತಂದುಕೊಟ್ಟ. ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪಟ ಅಂತ ತಿಂತಾ ಇರಬೇಕು. ಬಿಸಿ ಬಿಸಿ ನಾರೋಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಕಂಟಿನ್ಯೂಸ್ ತಿಂತಾ ಇರಬೇಕು. ನೋಡಿ ಗೈಸ್, ಇನ್ನೂ ಒಂದಿಷ್ಟು ಬಂತು. ಎಲ್ಲ ನಿಮಗೆ ಟೇಬಲ್ ಮುಂದೆ ತಂದು ಕೊಟ್ಬಿಟ್ರೆ ಒಟ್ಟಿಗೆ ಹೆಂಗೆ ತಿನ್ನೋದ ಅಂತ ನೀವೇ ಹೇಳಿ ಗೈಸ್, ಕಮೆಂಟ್ ಮಾಡಿ. ನಾವೆಷ್ಟು ಪಿಜ್ಜಾ ತಿಂತಾಯಿದ್ದೀವಿ ಅಂತ. ಎಲ್ಲ ವೆಜ್ ಪಿಜ್ಜಾನೇ, ನಾನ್ ವೆಜ್ ಇಲ್ಲ, ಅವರು ವೆಜ್ಜು. ಅದಕ್ಕೆ ಎಲ್ಲ ವೆಜ್ ಪಿಜ್ಜಾನೇ ತಿಂತಾಯಿದ್ದೀವಿ ಗೈಸ್. ಇನ್ನು ತಿಂದು ಆರ್ಡ್ರ್ ಮಾಡಬೇಕು. ತುಂಬ ಲೇಟ್ ಆಗಿಬಿಟ್ರೆ ತಿನ್ನೋಕ್ಕಾಗಲ್ಲ, ಆರೋಗ್ಬಿಡ್ತದೆ. ಅದಕ್ಕೆ ಪಟ ಅಂದರೆ ತಿಂತಾ ಇರಬೇಕು ಗೈಸ್. ವೀಡಿಯೋ ನೋಡ್ತಾ ಇರೋರು ಯಾರೋ ಕಣ್ಣಾಗಿ ಪಡಿ ನಮ್ಮ ಫ್ರೆಂಡ್ ತಿಂತಾ ಇರೋದನ್ನ ನೋಡಿ. ಯಾಕಂದರೆ ಅವ್ನು ಆಲ್ರೆಡಿ ಹೇಳ್ಬಿಟ್ಟವನೇ, ನೀನು ಇದನ್ನೇನಾರ ಯೂಟ್ಯೂಬ್ ಅಪ್ಲೋಡ್ ಮಾಡಿ ನನಗೇನಾರ ಹೊಟ್ಟೆ ನೋವು ಬಂದರೆ ನೀನೇ ಕಾರಣ, ನಾನು ನಿನಗೆ ಬೈಕೊಳ್ಳೋದು ಅಂತ ಹೇಳ್ಬಿಟ್ಟವನೇ. ಅದಕ್ಕೆ ಅವ್ನು ತಿನ್ನೋದು ನೋಡಿ ಗೈಸ್, ಯಾರೋ ಕಣ್ಣಾಕಕ್ಕೆ ಹೋಗ್ಬಿಡಿ. ಅವ್ನು ಆಲ್ರೆಡಿ ಹೇಳ್ಬಿಟ್ಟವನೇ. ಅದಕ್ಕೇ ಈಗ ತಂದಿರೋ ಪೀಸನ್ನೆಲ್ಲ ತಿಂದು ಖಾಲಿ ಮಾಡಿದ್ದೀವಿ ತಕ್ಕಮಟ್ಟಿಗೆ. ಇನ್ನೊಂದು 4-5 ಐತೆ. ಒಂದು ಟೋಟಲ್ಲು ಒಂದು 14-15 ಆರ್ಡ್ರ್ ಮಾಡಿದ್ದು, ಎಲ್ಲ ಬಂದೈತೆ. ಸ್ವಲ್ಪ ಟೇಸ್ಟ್ ಕಮ್ಮಿ ಇರೋದನ್ನು ನಿಧಾನಕ್ಕೆ ತಿಂತಾಯಿದ್ದೀವಿ. ಚೆನ್ನಾಗಿರೋದೆಲ್ಲ ತಿನ್ಕೊಂಬಿಟ್ಟಿದ್ದೀವಿ ಆಲ್ರೆಡಿ. ಇನ್ನು ಇರೋದನ್ನು ತಿಂತಾಯಿದ್ದೀವಿ. ಇನ್ನೊಂದು 3-4 ಆರ್ಡ್ರ್ ಮಾಡಬೇಕು. ಬಂದು ಅವ್ರು ಆರ್ಡ್ರ್ ತಗೊಂಡು ಹೋದರೆ ಒಂದು 1/4 ಗಂಟೆ 20 ನಿಮಿಷ ಬೇಕು. ಅವ್ರು ತಂದು ಕೊಡೋ ಗಂಟೆ 20 ನಿಮಿಷ ಆದರೂ ಆಯಿತು, ಅರ್ಧ ಗಂಟೆ ಆದರೂ ಆಯಿತು. ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀವಿ ಹಾಗೇ. ಅವರು ನೆಕ್ಸ್ಟ್ ತಂದು ಕೊಡೋ ಗಂಟೆ ಇರಲಿ, ಇದನ್ನೇ ತಿಂತಾರವ ಅಂತ ಸ್ವಲ್ಪ ಪಿಜ್ಜಾ ಹಾಗೆ ಇಟ್ಕೊಂಡು ತಿಂತಾಯಿದ್ದೀವಿ. ನೋಡಬೇಕು ನೆಕ್ಸ್ಟ್ ಇನ್ನೇನಾರ ಆರ್ಡ್ರ್ ಮಾಡಿ ತಿನ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದೆ. ಫ್ರೆಂಡ್ಸ್ಗಳ ಜೊತೆ ಬಂದಿರೋದು, ತುಂಬ ಆರ್ಡ್ರ್ ಮಾಡಿರುವ. ನಾವು 3 ಜನ ಬಂದಿರೋದಲ್ವ, ಅದಕ್ಕೆ ಸ್ವಲ್ಪನೇ ಲಿಮಿಟಲ್ಲೇ ತಿಂದಿದ್ದೀವಿ. ಇನ್ನೊಂದು 3 ಆರ್ಡ್ರ್ ಮಾಡಿಬಿಟ್ಟು ಈಗ ಡೆಸರ್ಟ್ ಎತ್ಕೊಬರವ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ಅವ್ರು ತಂದು ಕೊಡೋ ಗಂಟೆ ಇನ್ನೂ ಒಂದು ಅರ್ಧ ಗಂಟೆ ಆಯ್ತದೆ. ಸಿಂಪಲಾಗಿ ಒಂದು 3 ಆರ್ಡ್ರ್ ಮಾಡಿದ್ದೀವಿ. ಯಾವ್ದಾರ ಚೆನ್ನಾಗಿರೋದು ಒಂದು 3 ಆರ್ಡ್ರ್ ಮಾಡಿ ತಿನ್ಕೊಂಡು ಹೋಗೋದು ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೀವಿ. ಬಿಸಿನ ಹಂಗೆ ಕೂತಿದ್ವಲ್ಲ, ಒಂದು ಡೆಸರ್ಟ್ ಎತ್ಕೊಂಡು ಅದನ್ನಾರು ತಿನ್ನೋದು ಅಂದ್ಕೊಂಡು ಬಂದಿದ್ದೀವಿ. ಯಾರಿಗೆ ಯಾವ ಫ್ಲೇವರ್ ಬೇಕು ಅಂತ ನೋಡ್ತಾಯಿದ್ದೀವಿ. ಇಲ್ಲಿ ಒಂದು 2-3 ಥರ ಫ್ಲೇವರ್ ಇರ್ತದೆ ನೋಡಿ ಗೈಸ್. ಡೆಸರ್ಟ್ ಅಂದರೆ ಈ ಥರ ಕಪ್ಪಲ್ಲಿ ಒಂದು ಸಿಗುತ್ತೆ ನಿಮಗೆ. ಅದೇ 220ಗೆ ಇಷ್ಟೆಲ್ಲ ಸಿಗುತ್ತೆ ನೋಡಿ. ಪಿಜ್ಜಾ ಅನ್ಲಿಮಿಟೆಡ್, ಆ ಥರದೊಂದು ಕೋಕು ಆರ್ ಸ್ಪ್ರೈಟು, ಈ ಥರದೊಂದು ಡೆಸರ್ಟ್ ಸಿಗುತ್ತೆ. 220ಗೆ ಏನು ಲಾಸ್ ಇಲ್ಲ. ಆದರೆ ಯಾವಾಗಲೂ ಬಂದು ತಿನ್ನೋಕ್ಕಾಗಲ್ಲ ಈ ಥರ ಅನ್ಲಿಮಿಟೆಡ್ ಪಿಜ್ಜಾನ. 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಸತಿ ಬರಬೇಕು, ಜೋಶಲ್ಲಿ ತಿನ್ಕೊಳ್ಬೇಕು, ಹೋಗ್ತಾ ಇರಬೇಕು. ಹಂಗಂತ ಆಫರ್ ಬಿಟ್ಟಾಗೆಲ್ಲ ಬಂದು ತಿನ್ನೋಕೆ ಹೋದರೆ ನಮ್ಮ ಹೊಟ್ಟೆನೂ ಕೆಟ್ಟಾಗುತ್ತೆ, ನಮ್ಮ ಆರೋಗ್ಯನೂ ಕೆಟ್ಟಾಗುತ್ತೆ. ಅದಕ್ಕೆ 6 ತಿಂಗಳಿಗೋ 3 ತಿಂಗಳಿಗೋ ಎಲ್ಲ ಬಂದು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಈಗ 4 ತಗೊಂಡಿದ್ದೀವಿ ಡೆಸರ್ಟು. ಈಗ ಹೋಗಿ ಪಿಜ್ಜಾ ಬರೋ ಗಂಟ ಇದನ್ನೇ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾ ಕೂತ್ಕೋಬೇಕು. ನೋಡಿ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗೈತೆ. ಇಲ್ಲಿ RCB ಹೈಲೈಟ್ಸ್ ಮ್ಯಾಚ್ ಬರ್ತೈತೆ. ಚೆನ್ನೈ ಮತ್ತು RCBದು ಹೈಲೈಟ್ಸ್ ಮ್ಯಾಚ್ ಬರ್ತೈತೆ, ಅದನ್ನು ನೋಡ್ತಾ ಇದ್ದೀವಿ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗೈತೆ, ಏನಿಲ್ಲ, ಮಸ್ತಾಗೈತೆ. ಬಂದು ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರೂ ಕರ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಗಾಯ್ಸ್. ಆಗಲೇ 3 ಪಿಜ್ಜಾ ಆರ್ಡ್ರ್ ಮಾಡಿದೆ, ಇನ್ನೂ ತಂದುಕೊಟ್ಟಿರಲಿಲ್ಲ. ಈಗ ತಂದುಕೊಟ್ರು. ಡೆಸರ್ಟ್ ಎಲ್ಲ ತಿಂದು ಕೂತಿದ್ದೋ, ಈಗ ತಂದುಕೊಟ್ಟವ್ರೆ. ಈ 3 ಪಿಜ್ಜಾ ಬಿಸಿ ಐತೆ. ಲಾಸ್ಟಿಗೆ ತಿನ್ಕೊಂಡು ಹೋಗೋದ ಅಂದ್ಬಿಟ್ಟು ಆರ್ಡ್ರ್ ಮಾಡ್ದೆ ಲಾಸ್ಟಲ್ಲಿ. ಯಾಕಂದರೆ ಮಳೆ ಬೇರೆ ಬಂದಿದ್ದು, ಚಳಿ ಬೇರೆ ಆಯ್ತೈತೆ ಈಚೆ ಕಡೆ. ಅದಕ್ಕೆ ಬೆಚ್ಚಗಾಗಲಿ ಅಂದ್ಬಿಟ್ಟು 3 ಪಿಜ್ಜಾ ಲಾಸ್ಟಲ್ಲಿ ಆರ್ಡ್ರ್ ಮಾಡಿ ಈಗ ಅದನ್ನು ತಿನ್ಕೊಂಡು ಹೋಗ್ತಾ ಇರೋದು ಇಲ್ಲಿಂದ. ನಮ್ಮ ಹುಡುಗ ಪದೇ ಹೇಳ್ತಾವನೆಲ್ಲ, ವಿಡಿಯೋ ಮಾಡಬೇಡ, ನನಗೆ ಏನಾರ ಹೊಟ್ಟೆ ನೋವು ಬರಬೇಕು, ನೀನೇ ಕಾರಣ ಅಂತ ಹೇಳ್ತಾವನೆ. ಸರಿ, ನಾನು ಆಯ್ತು ಹೇಳ್ತೀನಿ ಬಿಡ್ಲ, ವೀಡಿಯೋ ನೋಡೋರ್ಗೆ ಯಾರು ಕಣ್ಣು ಹಾಕ್ಬೇಡಿ ಅಂತ. ಹಂಗೆ ಐತೆ. ಈಗ ಎಲ್ಲರೂ ಅದನ್ನು ಶೇರ್ ಮಾಡ್ಕೊಂಡು ತಿನ್ಕೊ ಹೋಗ್ತಾಯಿದ್ದೀವಿ. ಅವ್ನು ಅವಾಗಲಿಂದ ಅದನ್ನೇ ಹೇಳ್ತಾವನೆ, ವೀಡಿಯೋ ಮಾಡಬೇಡ ಅಂತ.
ಈಗ ನಾನಿಲ್ಲಿ ಕಾರ್ನ ಆರ್ಡ್ರ್ ಮಾಡಿದ್ದೆ, ಅದನ್ನು ನಾನು ತಿಂತಾಯಿದ್ದೀನಿ. ಅವ್ನು ಅದನ್ನೇ ಹೇಳ್ತಾವನೆ, ಮಾಡಬೇಡ ವಿಡಿಯೋ ಅಂತ. ಸರಿ ಬಿಡ್ಲ, ನಾನು ಹೇಳ್ತೀನಿ ವಿಡಿಯೋ ನೋಡೋರಿಗೆ ಯಾರು ಕಣ್ಣಾಕ್ಬಿಡಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೀನಿ. ತಿಂತಾವನೆ ಅವನು. ಇನ್ನೇನು ಲಾಸ್ಟ್ ತಿನ್ಕೋ ಹೋಗೋದ ಬೇಗ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟು ಕರ್ಕೊ ಹೋಗೋದೇ ಗೈಸ್ ಇಲ್ಲಿಂದ. ಇನ್ನು ಮಳೆ ಗಿಡ ಬಂದರೆ ನಮಗೆ ಎಡವಟ್ಟು, ಅದಕ್ಕೇ ಬೇಗ ತಿನ್ಕೊಂಡು ಇಲ್ಲಿಂದ ಹೊರಡೋದೆ. ಇನ್ನೇನು ಆಯಿತು, ಎಂಡಿಗೆ ಬಂದಿದ್ದೀವಿ. ತಿನ್ಕೊಂಡು ಹೋಗ್ತಾ ಇರೋದೆ, ಬಿಲ್ ಪೇ ಮಾಡಿಬಿಟ್ಟು ಇನ್ನು ನಾವು ಆರ್ಡ್ರ್ ಮಾಡಿದ್ದೆಲ್ಲ ತಿನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗಾಯ್ಸ್. ಕೈ ತೊಳ್ಕೊಂಡು ಇನ್ನೇನು ಬಿಲ್ ಪೇ ಮಾಡಿಬಿಟ್ಟು ಹೋಗ್ತಾ ಇರೋದೆ. ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗೇ ಐತೆ, ಫುಲ್ ಕ್ಲೀನಾಗೇ ಐತೆ. ನೀವೇ ನೋಡ್ತಾ ಇದ್ದೀರಲ್ಲ, ಬನ್ನಿ ಗಾಯ್ಸ್ ನೀವು ಒಂದು ಸತಿ ವಿಸಿಟ್ ಮಾಡಿ. ಚೆನ್ನಾಗೈತೆ ಜಾಗ ಮಾತ್ರ. ನಮ್ಮ ಹುಡುಗ ಅಂತವನೇ, ಇಲ್ಲೂ ವಿಡಿಯೋ ಮಾಡೋದು ಬಿಡ್ತಾ ಇಲ್ವಲ್ಲ, ಅಲ್ಲಿಗೂ ಹೊಂಟೋಗ್ಬಿಡು ಬಾತ್ರೂಮ್ ಒಳಗಡೆ ಹೋಗಿ ಅಲ್ಲೂ ತೋರಿಸ್ಕೊಂಡು ಬಂದ್ಬಿಡು ವಿಡಿಯೋ ಮಾಡ್ಕೊಂಡೆ ಅಂತ ಹೇಳ್ತಾವನೆ. ಇಲ್ಲ ಕಣಲ್ಲ, ಇಲ್ಲಿ ಕೈ ತೊಳೆಯೋದು ಮಾತ್ರ ತೋರಿಸೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಹೋಗು ಅಲ್ಲಿ ಒಳಗಡೆನೂ ಹೋಗು ಅಂತ ಹೇಳ್ತಾವನೆ. ಇಲ್ಲ ಹೋಗಲ್ಲ ಅಂದ್ಬಿಟ್ಟು ಈಚೆ ಕಡೆ ಹೋಗಿ ಇನ್ನೇನು ಬಿಲ್ ಕೊಟ್ಟು ಇಲ್ಲಿಂದ ಸೀದಾ ಹೋಗ್ತಾ ಇರೋದೆ ಗಾಯ್ಸ್. ಒಬ್ರಿಗೆ 220 ಲೆಕ್ಕ ಹಾಕೊಂಬಿಡಿ 4 ಜನಕ್ಕೆ ಎಷ್ಟಾಯಿತು ಅಂತ. ಮತ್ತು ನಾವು ಎಷ್ಟು ಪಿಜ್ಜಾ ತಿಂದು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಇಲ್ಲಿ ಅಣ್ಣಂಗೆ ಬಿಲ್ ಕೊಟ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇರೋದೆ ಅಷ್ಟೇ ಗಾಯ್ಸ್. ಕೊನೆಗೂ ನಾವು ಬಂದಿದ್ದ ಕೆಲಸ ಎಲ್ಲ ಮುಗೀತು ಗಾಯ್ಸ್. ಕೆಳಗಡೆ ಇದ್ದೀವಿ ಈಗ. ಎಲ್ರಿಗೂ ನಾನು ಬಾಯ್ ಹೇಳಿ ಆಂಟಿ ಕೊನೆಗೂ ಬಾಯ್ ಅಂತ ಹೇಳಿದ್ರು. ನಮ್ಮ ಫ್ರೆಂಡು ಬಾಯ್ ಮಾಡಲ ಅಂದರೆ ಆ ಕಡೆ ತಿರ್ಕೊಂಬಿಟ್ಟು ಬಾಯ್ ಮಾಡ್ತಾರೆ. ವೀಡಿಯೋದಲ್ಲಿ ತಿರ್ಕೊಂಡು ಬಾಯೇ ಮಾಡ್ತಾ ಇರಲಿಲ್ಲ. ಸರಿ ಇರಲಿ ಬಾಯ್ ಅಂತ ಹೇಳಿ ಅವನಿಗೂ ಈಗ ನಾನು ನನ್ನ ಗಾಡಿನ ಎತ್ಕೊಂಡು ನಾನು ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಫೋನ್ ಮಾಡಿದರು, ಬೇಗ ಬಾ ಅಂತ ಎಲ್ಲೋ ಅಂಗಡಿಗೆ ಹೋಗ್ಬೇಕು ಅಂದರು. ಅದಕ್ಕೆ ಈಗ ಗಾಡಿ ಎತ್ಕೊಂಡು ನಾನು ಮನೆ ಕಡೆಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಸದ್ಯಕ್ಕೆ ಮಳೆ ಏನು ಬರ್ತಾ ಇರಲಿಲ್ಲ, ಅದಕ್ಕೆ ಪಟಾಪಟ್ ಬೇಗ ಹೋಗೋದ ಮನೆಗೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಗಾಯ್ಸ್. ಗಾಡಿ ಓಡಿಸ್ತಾ ವಿಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ನಿಮಗೆ ಇನ್ನು ಮನೆ ಹತ್ರ ಸಿಗ್ತೀನಿ ಗಾಯ್ಸ್. ಇವಾಗ ಟೈಮ್ ಬಂದು 10 ಗಂಟೆ ಆಗೈತೆ. ನಾನು 9:30 ಅಷ್ಟೊತ್ತಿಗೆ ಮನೆ ಹತ್ರಕ್ಕೆ ಬಂದೆ. ಆದರೆ ನಮ್ಮಮ್ಮ ಮತ್ತೆ ಒಂದು ಬ್ಯಾಗ್ ಕೊಟ್ಟು ಕಳಿಸಿದ್ರು ಅಂಗಡಿಗೆ ಹೋಗಿ ಬಾ ಅಂತ. ಅಂಗಡಿಗೆ ಹೋಗಿ ಬರೋಷ್ಟೊತ್ತಿಗೆ ಅರ್ಧ ಗಂಟೆ ಎಗ್ರೋಯ್ತು. ನಾನು ವೀಡಿಯೋ ಮಾಡೋ ಟೈಮಲ್ಲೇ ಫೋನಲ್ಲಿ ಚಾರ್ಜ್ ಇರಲ್ಲ ಗುರು. ಈ ಕಡೆ ಫ್ಲ್ಯಾಶ್ ಲೈಟೇ ಆನ್ ಆಯ್ತಲ್ಲ ಫೋನಲ್ಲಿ. ಟಾರ್ಚ್ ಅಂತ ಇದ್ದೀನಿ, ಫ್ಲ್ಯಾಶ್ ಲೈಟೇ ಆನ್ ಆಗೋಲ್ಲ. ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲ್ಲ, ಯಾಕಂದರೆ ಸಡನ್ನಾಗಿ ಪ್ಲ್ಯಾನ್ ಆಯ್ತದೆ. ನನ್ನ ಫೋನಲ್ಲಿ 30-40% ಚಾರ್ಜ್ ಇರ್ತದೆ. ಇನ್ನು ಅಷ್ಟೆಲ್ಲ ವೀಡಿಯೋ ಮಾಡೋಷ್ಟೊತ್ತಿಗೆ ಚಾರ್ಜ್ ಎಗ್ರೋಗಿರುತ್ತೆ. ಈ ಕತ್ಲೆ ಟೈಮಲ್ಲಿ ಫ್ಲ್ಯಾಶ್ ಆನ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಆಗಲ್ಲ. ಅದೇ ಥರ 2-3 ಸತಿ ಆಗ್ಬಿಟ್ಟೈತೆ. ಪವರ್ ಬ್ಯಾಂಕ್ ಇಲ್ಲ, ಇರಲಿ ಆ ಥರ ಪ್ಲ್ಯಾನೇ ಇರಲ್ವಲ್ಲ. ವೀಡಿಯೋ ಮಾಡ್ತೀನಿ ಅಂತ ಮುಂಚೆನೇ ಗೊತ್ತಾಗ್ಬಿಟ್ರೆ ಫುಲ್ ಚಾರ್ಜ್ ಹಾಕೊಂಡಾರು ಹೋಯ್ತೀನಿ. ಮಾಮೂಲಿ ಸಡನ್ನಾಗೆ ಪ್ಲ್ಯಾನ್ ಆಗೋಗುತ್ತೆ. ಇನ್ನೇನು ಮಾಡೋದು ಅಂತ ಹೋಗ್ತಾ ಇರೋದೇ. ಇದರ ಚಾರ್ಜಲ್ಲೇ ಮಾಡ್ತಾ ಇರೋದೇ. ಟೈಮ್ ಆಲ್ರೆಡಿ 10:05 ಆಗೈತೆ. ನಮ್ಮ ಮನೇಲೂ ಟಿ ವಿ ನೋಡ್ತಾ ಕೂತಿದ್ರು ಗಾಯ್ಸ್. ಮತ್ತು ಈ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ ಗಾಯ್ಸ್. ಮತ್ತು ಈ ವಿಡಿಯೋದಲ್ಲಿ ಏನಾರು ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಗಾಯ್ಸ್. ಏನು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕು ಎಲ್ಲ ಕಡೆ ಫಾಲೋ ಮಾಡಿ ಗಾಯ್ಸ್. ಮತ್ತು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಂತ ಮತ್ತೆ ಕೇಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯಾವ ವಿಡಿಯೋ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಅಂದರೆ ಯಾವ ಥರ ಟೈಪ್ ವೀಡಿಯೋಸ್ ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ. ಓಕೆನಾ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ ಗಾಯ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್.